ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ರಥಸಪ್ತಮಿಯ ದಿನ ಈ 4 ಕೆಲಸ ಮಾಡಿದರೆ ಸಂಪತ್ತು ಹೆಚ್ಚಾಗುತ್ತೆ. ಈ ವಿಡಿಯೋದಲ್ಲಿ ನಾವು ಅದರ ಬಗ್ಗೆ ತಿಳಿದುಕೊಳ್ಳೋಣ. ಪಂಚಾಂಗದ ಪ್ರಕಾರ 2024 ಫೆಬ್ರವರಿ 16 ಶುಕ್ರವಾರದ ದಿನ ರಥಸಪ್ತಮಿ ಬಂದಿದೆ. ಮಾಘ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವ ಸಪ್ತಮಿ ತಿಥಿಯನ್ನು ರಥಸಪ್ತಮಿ ದಿನವಾಗಿ ಆಚರಿಸಲಾಗುತ್ತದೆ. ಈ ರಥಸಪ್ತಮಿಯ ತಿಥಿಯು ಫೆಬ್ರವರಿ 15 ಗುರುವಾರ ಬೆಳಿಗ್ಗೆ 10:13 ನಿಮಿಷದಿಂದ ಆರಂಭವಾಗಿ ಫೆಬ್ರವರಿ 16 ಬೆಳಿಗ್ಗೆ 8:54 ನಿಮಿಷದವರೆಗೆ ಇರುತ್ತದೆ. ಹಾಗೆಯೇ ಸ್ನಾನದ ಮುಹೂರ್ತ 5:22 ನಿಮಿಷದಿಂದ 7:06 ನಿಮಿಷದವರೆಗೆ ಇರಲಿದೆ. ಮಾಘ ಮಾಸವು ಸೂರ್ಯದೇವನಿಗೆ ಬಲು ಇಷ್ಟವಾದ ಮಾಸವಾಗಿದೆ. ಈ ಮಾಸದಲ್ಲಿ ಹುಣ್ಣಿಮೆಗೆ ಮುಂಚೆ ಬರುವ ಸಪ್ತಮಿಯನ್ನು ರಥಸಪ್ತಮಿ ಎಂದು ಕರೆಯಲಾಗುತ್ತದೆ. ಈ ರಥಸಪ್ತಮಿ ದಿನ ಮಾಡುವ ದಾನ, ಸ್ನಾನ, ದೀಪಾರಾಧನೆ 1000 ಪಟ್ಟು ಹೆಚ್ಚು ಫಲವನ್ನು ನೀಡುತ್ತದೆ. ಆಯಸ್ಸು, ಆರೋಗ್ಯ ವೃದ್ಧಿಯಾಗುತ್ತೆ. ಮಾಘ ಶುದ್ಧ ಸಪ್ತಮಿಯನ್ನು ಸೂರ್ಯದೇವನ ಜನ್ಮದಿನ ಎಂದು ಸಹ ಹೇಳಲಾಗುತ್ತದೆ. ರಥಸಪ್ತಮಿ ದಿನ ಈ ರೀತಿ ಸ್ನಾನ ಮಾಡಿದರೆ ಸಕಲ ಪಾಪಗಳು ಕಳೆದು ಆರೋಗ್ಯ ಕೂಡ ಪ್ರಾಪ್ತಿಯಾಗುತ್ತದೆ. ಸೂರ್ಯನ ಕಿರಣಗಳಲ್ಲಿನ ಸತ್ವಗಳನ್ನು ಹೀರಿಕೊಂಡಿರುವ ಎಕ್ಕದ ಎಲೆಗಳನ್ನು ನಿಮ್ಮ ದೇಹದ ತಲೆ, ಭುಜ, ಕತ್ತು, ತೊಡೆ, ಪಾದಗಳ ಮೇಲೆರಿಸಿ ಒಟ್ಟು 7 ಎಲೆಗಳನ್ನು ಬಳಸಿ ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು. ಎಕ್ಕದ ಎಲೆಗಳಿಗೆ ದೇಹದಲ್ಲಿನ ಎಲ್ಲ ನಕಾರಾತ್ಮಕ ಶಕ್ತಿ, ಅನಾರೋಗ್ಯದ ಸಮಸ್ಯೆಗಳನ್ನು ದೂರ ಮಾಡುವ ಅದ್ಭುತ ಶಕ್ತಿ ಇದೆ. ಜೊತೆಗೆ ರಥಸಪ್ತಮಿ ದಿನದಂದು ಸೂರ್ಯೋದಯಕ್ಕೆ ಸರಿಯಾಗಿ ನದಿ, ಸಮುದ್ರ, ಸರೋವರ, ಸಂಗಮ ಮುಂತಾದ ಕಡೆ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ನೀಡಿದರೆ ಕಳೆದ ಜನ್ಮದಲ್ಲಿ ಮಾಡಿದ ಪಾಪಗಳು ಹಾಗೂ ಈ ಜನ್ಮದ ಕಷ್ಟಗಳು ದೂರವಾಗುತ್ತದೆ. ನದಿ, ಸರೋವರಗಳಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದಿದ್ದರೆ ಮನೆಯಲ್ಲಿಯೇ ಸ್ನಾನ ಮಾಡುವಾಗ ಪುಣ್ಯ ನದಿಗಳ, ಪುಣ್ಯಕ್ಷೇತ್ರಗಳ ಹೆಸರನ್ನು ಹೇಳಿ ಸ್ನಾನ ಮಾಡಬಹುದು. ರಥಸಪ್ತಮಿಯ ದಿನ ಆದಷ್ಟು ಮನೆಯ ಸದಸ್ಯರು ತಪ್ಪದೆ ಸೂರ್ಯನ ಬೆಳಕಿನಲ್ಲಿ ಆತನ ಕಿರಣಗಳಿಗೆ ಮೈಯೊಡ್ಡಿ ನಿಲ್ಲಬೇಕು. ಇದರಿಂದ ದೇಹಕ್ಕೆ ಹೊಸ ಚೈತನ್ಯ ಬರುತ್ತದೆ. ಸೂರ್ಯನನ್ನು ನೋಡುತ್ತಾ ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ಹೇಳಿಕೊಳ್ಳಬೇಕು. ರಥಸಪ್ತಮಿ ದಿನ ಮನೆಯ ಸದಸ್ಯರು ಆದಿತ್ಯ ಹೃದಯ ಪಾರಾಯಣ ಮಾಡಿದರೆ ವರ್ಷ ಪೂರ್ತಿ ಸೂರ್ಯನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಜನ್ಮ ಜನ್ಮಗಳಿಗೂ ನಿರಂತರವಾಗಿ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಕೂಡ ಇದೆ. ರಥಸಪ್ತಮಿ ದಿನ ಗೋಧಿಯ ಮೇಲೆ ಈ ದೀಪ ಹಚ್ಚಿದರೆ ದಾರಿದ್ರ್ಯ ದೋಷಗಳು ದೂರವಾಗುತ್ತದೆ. ಒಂದು ತಟ್ಟೆಯ ಮೇಲೆ ಎಕ್ಕದ ಎಲೆಗಳನ್ನು ಇಟ್ಟು ಅದರ ಮೇಲೆ ಗೋಧಿಯನ್ನು ಹಾಕಿ ಗೋಧಿಯ ಮೇಲೆ ಒಂದರೊಳಗೆ ಒಂದು ಮಣ್ಣಿನ ದೀಪ ಇಟ್ಟು 12 ಬತ್ತಿಗಳನ್ನು ಹಾಕಿ ಎಳ್ಳೆಣ್ಣೆಯಿಂದ ದೀಪ ಬೆಳಗಿಸಬೇಕು. 12 ಎಂಬ ಸಂಖ್ಯೆ ಸೂರ್ಯದೇವನ ಸಂಖ್ಯೆ. ಹಾಗೆಯೇ ಮನೆಯಲ್ಲಿ ಸದಸ್ಯರು ಸೂರ್ಯದೇವನ ಸ್ಮರಣೆ ಮಾಡುತ್ತಾ ಸೂರ್ಯ ಗಾಯತ್ರಿ ಮಂತ್ರವನ್ನು ಹೇಳಿಕೊಂಡರೂ ತುಂಬ ಒಳ್ಳೆಯದು. ರಥಸಪ್ತಮಿ ದಿನದಂದು ಸೂರ್ಯಾಸ್ತಕಂ, ಸೂರ್ಯ ಸಹಸ್ರನಂ ಮತ್ತು ಗಾಯತ್ರಿ ಮಂತ್ರವನ್ನು ನಿರಂತರವಾಗಿ ಜಪಿಸುವುದರಿಂದ ಅದೃಷ್ಟ ಮತ್ತು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ಸ್ನೇಹಿತರೆ, ಎಲ್ಲರಿಗೂ ರಥಸಪ್ತಮಿಯ ಶುಭಾಶಯಗಳನ್ನು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ
ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.